ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಮಗಳಿಗೆ ಕಿವಿ ಚುಚ್ಚೋಣ ಅಂತ ಹೇಳಿ ಬಂದಿದೀವಿ. ಒಂದ್ ಕಡೆ ತುಂಬಾ ಖುಷಿ ಆಗ್ತಾ ಇದೆ, ಇನ್ನೊಂದ್ ಕಡೆ ನನ್ಗೆ ಅಳು ಬರ್ತಾ ಇದೆ. ನನ್ ಮಗುಗೆ ಎಷ್ಟು ನೋವಾಗುತ್ತೋ ಎಷ್ಟು ಅಳುತ್ತೋ ಅಂತ ಹೇಳ್ಬಿಟ್ಟು ನನ್ಗೆ ಒಳಗಡೆನೆ ದುಃಖ ಆಗ್ತಿತ್ತು. ಫ್ರೆಂಡ್ಸ್, ಆಗಿ ಕಿವಿ ಚುಚ್ಚಾದ್ಮೇಲೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಪುಣ್ಯನ್ ಮಲಗಿಸಿದ್ದೆ. ಸೊ ಇವಾಗ ಎದ್ದಿದ್ದಾಳೆ. ಕಣ್ಣಿನ ಟ್ಯೂಬ್ ಕೂಡ ಹಾಕಿದೀನಿ. ಸ್ವಲ್ಪ ನೋವು ಕಡಿಮೆ ಆಗುತ್ತೆ. ಆದ್ರೂ ನನ್ನ ಬಂಗಾರಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಹೋಲೆ ಹಾಕೊಂಡು. ಅಂಡ್ ಇವಾಗ ಸಂಜೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪಂಚಕಾವ್ಯ ದೀಪಂ ಕೂಡ ತಗೊಂಡಿದ್ದೀನಿ. ಗೋಮೂತ್ರದಿಂದ ಮಾಡಿರುವಂತದ್ದು. ಈ ದೀಪ ಹಚ್ಚೋದ್ರಿಂದ ಸದಾ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ. ಇದನ್ನ ನಾನು ತರಿಸಿರೋದು ಪಂಚಕಾವ್ಯ ವಿಲಕ್ಕು ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇಂದ. ಹಾಗೆ ಈ ದೀಪನ ಹಚ್ಬಿಟ್ಟು ಫುಲ್ ಉರಿಯೋವರೆಗೂ ಬಿಡ್ಬೇಕು. ದೀಪದ ಹೊಗೆ ಪರಿಮಳದಿಂದ ನಮ್ಮ ಮನೆಯವರು ಎಲ್ಲರೂ ಮನಸ್ಸು ಕೂಡ ನೆಮ್ಮದಿಯಿಂದ ಇದೆ. ನೀವು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಫೋನ್ ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೆ ವಾಟ್ಸ್ಆಪ್ ಮಾಡಿ.